ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದರೆ ಇವತ್ತು ಫ್ರೈಡೇ. ಸೊ ಫ್ರೈಡೇ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದು ಯಾರ ಜೊತೆ? ಜಿಯನ್ ಫ್ರೆಂಡ್ ಜೊತೆ, ಅಂದರೆ ಆರ್ವಿಕ್ ಮನೆಯವ್ರ ಜೊತೆ ಒಟ್ಟಿಗೆ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇವಾಗ ಸ್ಟೆಪ್ಸ್ ಹತ್ಕೊಂಡು ಬಂದು ಸುಸ್ತಾಗ್ತಿದೆ. ಸೊ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಮತ್ತು ಇನ್ನೇನು ರಜಾನೂ ಕೂಡ ಮುಗಿತಾ ಬಂತಲ್ಲ. ಸೊ ಅದಕ್ಕೆ ಆಮೇಲೆ ಮಾತಾಡಿಕೊಂಡು ಓಕೆ ಇಲ್ಲೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಸಾರ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲೇ ಬೆಂಗಳೂರಲ್ಲಿ. ಸೊ ಹೊರಡಬೇಕು. ಆಲ್ರೆಡಿ ಲೇಟ್ ಆಯಿತು. 2 o'clock ಆಗಿದ್ದು ಚೆಕ್-ಇನ್, ಬಟ್ ನಾವು ಆಲ್ರೆಡಿ ಇಲ್ಲೇ 2:10 ಆಗ್ತಾ ಬಂತು. ಸೊ ಹೊರಡಬೇಕು ಇವಾಗ. ಬನ್ನಿ ಹೋಗೋಣ. ಹೇಗಿರುತ್ತೆ, ಹೇಗೆಲ್ಲ ಮಜಾ ಮಾಡ್ತೀವಿ ಅಲ್ಲಿ, ಎಷ್ಟೆಲ್ಲ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಾನು ನಿಮಗೆ. ಅರ್ಚನಾ ಆಂಟಿ ರೆಡಿ ಇದ್ದಾರಾ ಅಂತ ಕೇಳ್ತೀಯಾ? ಆಂಟಿ ಹೇಳಿದ್ರಲ್ಲ 5 minutes ಬರ್ತೀನಿ ಅಂತ. ನೀನು ಹೇಳ್ತೀಯಾ? Don't know why you left me bleeding. With a broken heart, tell me if I deserve this feeling. Let's go. Go. जी. Please tell me why you left me bleeding. With a broken heart, tell me why I Desert. Resort, not desert. Resort, okay. What are we going to do there, Gio? We don't know. Huh? What are we going to do? Desert. ಅರ್ಚನಾ, ಆರ್ವಿಕಮ್ಮ, ಹಾಯ್ ಮಾಡಿ ಅರ್ಚನಾ. ಫ್ರೆಂಡ್ಸ್, ಬಂದ್ವಿ ಇಲ್ಲಿ ರೆಸಾರ್ಟ್ ಹತ್ರ. ಫಸ್ಟು ಅಲ್ಲಿಂದ ಬರ್ಬೇಕಾದ್ರೆ ಹೆಂಗಿರುತ್ತೆ ಏನೋ ಅಂದ್ಕೊಂಡು ಬಂದೆ, ಬಟ್ ಚೆನ್ನಾಗಿದೆ. ಇಲ್ಲೆಲ್ಲ ಗ್ರೀನ್ ಆಗಿ ಚೆಂದ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಒಳಗಡೆ ಹೋಗ್ಬೇಕು. thought that you loved me. ಡ್ರೈವಿಂಗ್ ಏನು ಮಾಡ್ತಿದ್ಯಾ ಜಿಯೋ? ನಾನು ಕೂತ್ಕೊಳ್ತೀನಿ ಇಲ್ಲಿ. ಕುತ್ಕೊಂಡಿದ್ದೀರಾ? ಸೊ 2 ರೂಮ್ ಮಾಡಿದ್ವಾ, ಈ ಕಡೆ ಒಂದು ಕೊಟ್ಟಿದ್ದಾರೆ. ಜಿಯು ಬರಲ್ಲ ಅಂದ್ಬಿಟ್ಟು ಅದೇ ರೂಮಲ್ಲಿ ಇರ್ತಾನಂತೆ ಆರ್ವಿಕ್ ಜೊತೆ. ಸೊ ರೂಮ್ ಓಪನ್ ಮಾಡ್ತಿದ್ದಾರೆ ಇವಾಗ ಚಂದು. ಇಲ್ಲೆಲ್ಲ ಹೊರಗಡೆ ಎಲ್ಲ ಚೆನ್ನಾಗಿದೆ ಅಲ್ಲ? ಗ್ರೀನರಿ ಎಲ್ಲ ಚೆನ್ನಾಗಿದೆ. ನೋಡೋಣ ಹೇಗಿದೆ ಅಂತ. ಬನ್ನಿ. ಓಕೆ ಅಂತ ಅನ್ಸುತ್ತೆ ರೂಮೆಲ್ಲ. ಸೊ ಕ್ಲೀನಾಗಿ ಏನೋ ಇದೆ, ಹೊರಗಡೆನೂ ಕ್ಲೀನಾಗಿದೆ, ಒಳಗಡೆನೂ ಕ್ಲೀನಾಗಿದೆ. ಕ್ವಿಕ್ಕಾಗಿ ರೂಮ್ ಟೂರ್ ಕೊಟ್ಬಿಡ್ತೀನಿ ನಾನು, ಚಕ ಅಂತ ಬೇಗ ಆಗ್ಬಿಡುತ್ತೆ. ಸೊ ಆಮೇಲೆ ನೋಡೋಣ, ಇವ್ನು ಮತ್ತೆ ಅಲ್ಲಿ ಹೋಗ್ಬೇಕಂತೆ. ಇಲ್ಲಂತೂ ಒಂದೇ ರೂಮಲ್ಲಂತೂ ಇರೋಕ್ಕೆ ಬಿಡಲ್ಲ ಇವತ್ತು. ಮಲ್ಕೋಬೇಕಾದ್ರೆ ಬರೋಕ್ಕೆ ಬಿಡೋದು ಇವರಿಬ್ರು ಸೇರಿಕೊಂಡು. ಸೊ ಫಸ್ಟು ಇಲ್ಲಿಂದ ಇಲ್ಲಿ ಕುತ್ಕೊಳ್ಳೋದಕ್ಕೆ ಇದೆ, ಚೆನ್ನಾಗಿದೆ. ನೈಟು ನಮಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅವ್ರದ್ದು ಚೆನ್ನಾಗಿದೆ, ಇನ್ನು ಅದು ಸ್ವಲ್ಪ ದೊಡ್ಡದಾಗಿರಲ್ಲ. ಆಮೇಲೆ ಬಂದರೆ ಇಲ್ಲಿ ಜಿಯನ್ ಮಾಡಬೇಕಂತೆ. ಹೇಳಮ್ಮ, ಇದೇನಮ್ಮ ಇದು ಡೋರು. ಬನ್ನಿ ಒಳಗಡೆ ಕರಿ. ಕುತ್ಕೊಳ್ಳೋದಕ್ಕಿದೆ, ಚೆನ್ನಾಗಿದೆ. ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ. ಹೊರಗಡೆ ಸೂಪರ್ ಆಗಿದೆ, ಒಳಗಡೆಗಿತ್ತಲ್ವ ಚಂದು. ಇದು ಇರೋದ್ರಲ್ಲಿ ಸ್ವಲ್ಪ ಅಂದರೆ ಜಾಸ್ತಿ ಕಾಸ್ಟ್ಲಿದು ಇಲ್ಲ, ನಿಮ್ಗೆ ಇದಕ್ಕಿಂತ ಕಡಿಮೆದು ಸಿಗುತ್ತೆ. ಆಮೇಲೆ ಬಂದರೆ ಇಲ್ಲಿ ಒಂದು ಬೆಡ್ ಇದೆ, ಇವ್ರು ಆಲ್ರೆಡಿ ಮಲಗಿದ್ದಾರೆ. ಸೊ ಮೇಯ್ನ್ ಇದು ವಿಲ್ಲಾ ತಗೊಳೋದಕ್ಕೆ ರೀಸನ್ ಔಟ್ಸೈಡ್ ಒಂದು. ಆಮೇಲೆ ಅದು ಬಿಟ್ಟರೆ ಏನು ಯಾವಾಗಲೂ ಹೇಳ್ತಾನಲ್ಲ ನನ್ನ ಫೇವ್ರೇಟ್ ಅಂತ ಅದು. ಸೊ ಇಲ್ಲಿ ಈ ಥರ ಓಪನ್ ಶವರ್ ಇತ್ತು, ಅದಕ್ಕೆ ತಗೊಂಡಿದ್ದು. ಇಷ್ಟು ನಮ್ಮ ವಿಲ್ಲಾ ಇವತ್ತಿಗೆ. ನಮ್ಮ ವಿಲ್ಲಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಇವತ್ತಿನ ದಿನದ ವಿಲ್ಲಾ. ಸೊ ನಾವಿರೋದು ನಮ್ಮನೇನೂ ವಿಲ್ಲ, ಇವಾಗ ಇಲ್ಲಿರೋದು ವಿಲ್ಲ. ಜಿಯನ್ ಹೋಗ್ಬೇಕಂತೆ, ಈಗ ಅವ್ರ ರೂಮಿಗೆ ಹೋಗ್ಬೇಕಂತ ಅವನು. ಎಲ್ಲಿ ಹೋಗ್ಬೇಕು ನೀನು? ಅಲ್ಲಿ. ಯಾರಿದ್ದಾರೆ ಅಲ್ಲಿ? ಅಲ್ಲಿ. ಯಾರ್ಯಾರ ಜೊತೆ ಬಂದಿದ್ಯಾ ಅಂತ? ಯಾರ್ಯಾರು ಬಂದಿದ್ದೀವಿ? ಅರ್ಚನಾ ಆಂಟಿ, ಅಂಕಲ್, ಅಲ್ಲಿ. ಎಲ್ಲಿ ಬಂದಿದ್ದೀವಿ? ಇದೇನಿದು? ರೂಮ್. ರೆಸಾರ್ಟ್. ರೆಸಾರ್ಟ್.
Don't know why you left me bleeding. ಸೊ ಸ್ವಲ್ಪ ಬಂದು ಎಲ್ಲ ರೂಮಲ್ಲಿ ಒಂದು 5-10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿದ್ಮೇಲೆ ಜೀವ್ ಮತ್ತು ಆರ್ವಿಕ್ ATV ರೈಡ್ಗೆ ಹೋಗಬೇಕು ಅಂದರು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. Something special till you end up all this way. Kissing me when you left me bleeding. Wow. Papa, I think how do we start this? First you have to wear the helmet and then you can start, okay? Sign the man. Start, Tilly. Ready? Yeah. Sorry, I was so true. This world was made for two. ಅಲ್ಲಿಂದ ಬಂದಮೇಲೆ ಕಾಫಿ ಕುಡಿಯೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಇದನ್ನು ನೋಡಿ ಇದನ್ನು ಆಟ ಆಡಬೇಕು ಅಂತ ಹೇಳಿದ್ರು. ಸೊ ಇಬ್ಬರು ಇದನ್ನು ಆಟ ಆಡಿದ್ರು. ಫಸ್ಟು ಜೀವ್ ಸ್ವಲ್ಪ ಭಯ ಪಟ್ಕೊಂಡ, ಆಮೇಲೆ ಆಡ್ತೀನಿ ಅಂದ್ಬಿಟ್ಟು ಆಡ್ದ. ಅದಾದಮೇಲೆ ಬರೋದೇ ಇಲ್ಲ, ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಕೂತಿದ್ರು ಇಬ್ರು. ಮಧ್ಯಾಹ್ನನೂ ಸ್ವಲ್ಪ ಸರಿಯಾಗಿ ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ಅಲ್ಲೇ ತಿನ್ಕೊಂಡು ಆಮೇಲೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ. ಕಾಫಿ ಕೂಡ ತುಂಬ ಚೆನ್ನಾಗಿತ್ತು, ಫಿಲ್ಟರ್ ಕಾಫಿ. ಫ್ರೆಂಡ್ಸ್, ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಇವರಿಬ್ಬರು ಆಟ ಆಡ್ತಾನೆ ಇದ್ದಾರೆ, ನಿಲ್ಲಿಸ್ತಾನೆ ಇಲ್ಲ. ಆಟ ಆಡೋಣ ಅಂತ ಇಬ್ಬರು ಮಲ್ಕೊಂಡು ಇಲ್ಲ, ಓಡೋದು, ಆ ಕಡೆ ಓಡೋದು, ಈ ಕಡೆ ಓಡೋದು ಅದೇ ಮಾಡ್ತಿದ್ದಾರೆ, ಕೈಗೆ ಸಿಗ್ತಾ ಇಲ್ಲ. ಚೆನ್ನಾಗಿದೆ, ಇನ್ನು ವೆದರ್ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತಿದೆ. ಅರ್ಚನ, ಇಷ್ಟ ಆಯ್ತಾ ನಿಮಗೆ? ಸೂಪರ್. ಲವ್ ಇಟ್. Tell me why are you so cold? What did I wrong? What was the fault? I thought that you loved me. ಸೊ ಈವ್ನಿಂಗ್ ಒಂದು 6-6:30 ಆಗಿತ್ತು. ಮತ್ತೆ ಬೇರೆ ಬೇರೆ ಏನಾದರೂ ಆಟ ಆಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಲಾನಲ್ಲಿ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಬಾಲ್ ಎಲ್ಲ ತೊಗೊಂಡು ಆಟ ಆಡಿಸಿದ್ವಿ. ಮತ್ತು ಏರ್ಪೋರ್ಟ್ ಹತ್ರ ಇತ್ತಲ್ವ, ಸಿಕ್ಕಾಪಟ್ಟೆ ಫ್ಲೈಟ್ಸ್ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. This world was made for two. ಸೊ ಇವಾಗ ಇಲ್ಲಿ ಬಂದು ಆಟ ಆಡ್ತಿದ್ದೀವಿ. ಎಷ್ಟೊಂದು ಗೇಮ್ಸ್ ಎಲ್ಲ ಇದೆ, ಬಟ್ 6:30 ಕ್ಲೋಸ್ ಆಗಿಬಿಡತ್ತೆ. ಇವರು ಸುಮ್ಮನೆ ಆರ್ವಿಕ್ ಮತ್ತು ಜಿಯನ್ ಬಾಲ್ ಇಟ್ಕೊಂಡು ಇಲ್ಲಿ ಆಟ ಆಡ್ತಿದ್ದಾರೆ. ಬೆಳಗ್ಗೆ ಮಲಗಿದಷ್ಟೇ. ಇವಾಗ ಯಾವಾಗಲೂ ಒಂದ್ಸರಿ ಮಲಗ್ತಾ ಇದ್ರು, ಮಧ್ಯಾಹ್ನ ಮಲಗಿಲ್ಲ. ಅವಾಗಿಂದ ಆಟ ಆಡೋದೇ ಆಗಿದೆ. ಇವ್ರ ಜೊತೆ ಸೇರ್ಕೊಂಡು ನಾವು ಆಟ ಆಡ್ತಿದ್ದೀವಿ. ಇದು ಬಾಲಲ್ಲಿ ಚೆನ್ನಾಗಿದೆ. ಒಂದಿನ ಬಂದು ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ವೆದರ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಎಷ್ಟೊಂದು ಪ್ರಕೃತಿ ಅಂತ ಏನು ನೇಮ್ ಇದೆ ರೆಸಾರ್ಟ್ಗೆ, ವಿಂಡ್ ಫ್ಲವರ್ ಪ್ರಕೃತಿ ರೆಸಾರ್ಟ್ ಅಂತ ಇರೋದು ನಾವು. ಸೊ ಹಾಗೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. Okay. Come on. Good job. Throw it to me. ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಸುತ್ತಾಡ್ಕೊಂಡು ಅಲ್ಲೆಲ್ಲ ಚೆನ್ನಾಗಿತ್ತು, ಫುಲ್ ಗ್ರೀನ್ ಆಗಿತ್ತು ಅಂತ ಅವಾಗಲೇ ಹೇಳಿದ್ನಲ್ಲ. ಆಟ ಆಡ್ಕೊಂಡು ಬಂದ್ವಿ. ಇವಾಗ ಅವ್ರ ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ನಾವು ನಮ್ಮ ರೂಮ್ಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಊಟಕ್ಕೆ ಎದ್ದೋಗೋದು ಅಂತ ಅಂದ್ಕೊಂಡಿದ್ದೀವಿ. ಜಿಯನ್ ಅಷ್ಟು ರೆಸ್ಟ್ ಮಾಡಲ್ಲ, ನಾನು ಅವ್ರ ರೂಮಲ್ಲೇ ಇರ್ತೀವಿ, ಈ ರೂಮಿಗೆ ಬರಲ್ಲ ಅಂತ ಆಟ ಮಾಡ್ತಿದ್ದಾನೆ. ಬಟ್ ಕರ್ಕೊಂಡು ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಸೊ ಚೆನ್ನಾಗಿದೆ. ಹೇಗಿದೆ ಇಲ್ಲ ಫ್ರೆಂಡ್ಸ್? ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಾ. ಆಮೇಲೆ ಜಿಯನ್ ಮಲಗಿದ, ಆದಿಗೂ ಕೂಡ ಮಲಗಿದಾನಂತೆ. ಇವಾಗ ನಾನು ಚೆನ್ನಾಗಿ ಮೆಸೇಜ್ ಮಾಡಿದೆ. ಸೊ ಡಿನ್ನರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅಲ್ಲೇ ಹೋಗೋದಾ ಅಥವಾ ಇಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ.
ಸೊ ಚಂದು ಅದಕ್ಕೆ ಹೊರಗಡೆ ನೋಡೋಕೆ ಹೋಗಿದ್ದಾರೆ. ಹೊರಗಡೆ ಎಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಅಂತ ಇಲ್ಲೇ ಆರ್ಡ್ರ್ ಮಾಡೋಣ ಅಂತ, ಇಲ್ಲಾಂದರೆ ಅಲ್ಲಿ ಹೋಗೋದು ಅಂತ. ಸೊ ನಾನು ಮೇಲ್ಗಡೆ ಚೇಂಜ್ ಮಾಡಿದೆ. ಸ್ವಲ್ಪ ಚಳಿ ಥರ ಅನ್ನಿಸ್ತಿತ್ತು, ಅದಕ್ಕೆ ಮೇಲ್ಗಡೆ ಚಳಿ ಹಾಕ್ಕೊಂಡೆ. ಇದು ಸ್ವಲ್ಪ ತಿನ್ನಾಗಿತ್ತಲ್ಲ ಅದಕ್ಕೆ. ನೋಡೋಣ, ಚಂದು ನೋಡ್ಕೊಂಬರ್ತಾರೆ, ಆಮೇಲೆ ಡಿಸೈಡ್ ಮಾಡೋದು ಅಲ್ಲಿ ಹೋಗೋದ ಡಿನ್ನರ್ಗೆ ಅಥವಾ ಇಲ್ಲೇ ತಿನ್ನೋದ ಅಂತ. ಫ್ರೆಂಡ್ಸ್, ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ 10 ಆಯಿತು, ಎಲ್ಲರೂ ಕುತ್ಕೊಂಡಿದ್ದೀವಿ. ಜಿಯನಿಗೆ ಕೇಕ್ ಮಾತ್ರ ಬೇಕಂತ, ಇನ್ನೇನು ಬೇಡ ಅಂತೆ. ಫುಲ್ ಬಿಸಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಏನಂದರೆ ನೈಟು ಊಟ ಎಲ್ಲ ಆದಮೇಲೆ ಮತ್ತೆ ಇವರು ವಾಕ್ ಮಾಡಬೇಕಂದ್ರು, ಜಿಯನ್ ಆಗಬೇಕು. ಸೊ ವಾಕ್ ಮಾಡಿಕೊಂಡು ಅಲ್ಲೆಲ್ಲ ಬಂದು ಮಲ್ಕೊಂಡಾಗ 12:31 ಆಗಿತ್ತೇನೋ, ನಾನು ಸರಿಯಾಗಿ ಟೈಮ್ ನೋಡಲಿಲ್ಲ. ಅದಾದಮೇಲೆ ಮತ್ತೆ ನಾವು ಮಲ್ಕೊಂಡಾಗ ಜಿಯನ್ ಮಲಗೇ ಇರಲಿಲ್ಲ, ಯಾಕೆಂದರೆ ಅವನು ಸಂಜೆ 7:30ಗೆ ಮಲ್ಕೊಂಡು ಅವನು ಎದ್ದಾಗ 8:30 8:45 ತನಕ ಆಗಿತ್ತು. ಸೊ ಅದಕ್ಕೆ ಅವ್ನು ನೈಟು ಬೇಗ ಮಲಗಲಿಲ್ಲ, ನಿಧಾನಕ್ಕೆ ಮಲಗ್ದ. ನಾವು ಮಲ್ಕೊಳ್ಳೋಷ್ಟರಲ್ಲಿ 2:33 ಆಗಿಬಿಟ್ಟಿತ್ತು. ಸೊ ಬ್ರೇಕ್ಫಾಸ್ಟ್ಗೆ ಹೋಗಬೇಕು, ಅವ್ರಿಗೂ ಮೆಸೇಜ್ ಮಾಡಬೇಕು, ಎದ್ದಿದ್ದಾರಾ ಏನೋ ಗೊತ್ತಿಲ್ಲ, ಕೇಳಬೇಕು. ಸೊ ಅವ್ರೂ ಎದ್ದಿದ್ರೆ ಆಮೇಲೆ ಜಿಯನ್ನು ಎಬ್ಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೋಗೋದು. ಬಟ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಪಕ್ಷಿಗಳೆಲ್ಲ ಕೂಗ್ತಾ ಇದೆ, ಅದೆಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳ ಜೊತೆ ಸೇರಿಕೊಂಡು ನಾವು ಮಕ್ಕಳಾಗ್ಬಿಟ್ವಿ ಅಂತ ಹೇಳ್ಬೋದು. ಕೂತ್ಕೊಂಡು ಆಟ ಆಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿಯಾಗಿತ್ತು. ಆ್ಯಕ್ಟಿವಿಟೀಸು ಅಷ್ಟೇ, ಇಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು. ಆಮೇಲೆ ಇಲ್ಲಿ ಬಂದು ಆಟ ಆಡಿದ್ವಿ. ಬಟ್ ನೆಕ್ಸ್ಟ್ ಡೇ ಸಿಕ್ಕಾಬಟ್ಟೆ ಬಿಸಿಲಿತ್ತು ಅಂತ ಹೇಳ್ಬೋದು. ನಾವು ಬಂದಿದ್ದ ದಿನಕ್ಕಿಂತ ಸ್ವಲ್ಪ ಬಿಸಿಲಿದ್ರೂ ಕೇರ್ ಮಾಡದೆ ಆಟ ಆಡ್ಕೊಂಡು ನಿಂತಿದ್ವಿ. ಫ್ರೆಂಡ್ಸ್, ಸೊ ಮುಗೀತು, ಚೆಕ್ಔಟ್ ಮಾಡಬೇಕಂತೆ. 11 o'clockಗೆ ಚೆಕ್ಔಟ್ ಮಾಡಬೇಕಂತೆ. ಸೊ ಆಲ್ಮೋಸ್ಟ್ ಟೈಮ್ ಇವಾಗ ಎಷ್ಟು 12:30 ಆಯಿತಾ? 12:30 ಆಯಿತು. ಚೆಕ್ಔಟ್ ಸ್ವಲ್ಪ ಬೇಗ ಇದೆ ಇಲ್ಲಿ, ನಾವು ಅಷ್ಟು ಗಮನಿಸಿರಲಿಲ್ಲ. ಇವಾಗ ಫೋನ್ ಮಾಡ್ತಿದ್ದಾರೆ. ಜಿಯನ್ ಅಂತೂ ನಾವು ಎಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇವಾಗ ವಾಪಸ್ ಚೆಕ್ಔಟ್ ಮಾಡಿಕೊಂಡು ಮನೆಗೆ ಹೋಗೋ ಟೈಮ್ ಆಯಿತು. ಬೇಜಾರಾಗ್ತಿದೆ, ಬಟ್ ಚೆನ್ನಾಗಿ ಅನ್ನಿಸ್ತಿದೆ. ಜಿಯನ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಹಾವಿಕ್ ಮತ್ತು ಜಿಯನ್ ಅದು ತುಂಬ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೇಗಿತ್ತು ವ್ಲಾಗು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.